ಇತ್ತೀಚೆಗೆ ತುಂಬಾ ಜನ ಮೋಟೋ ವ್ಲಾಗಿಂಗ್ ಮಾಡ್ಬೇಕಂತ ಆಸೆ ಇಟ್ಕೊಂಡು ಗೋಪ್ರೋ ತಗೋಬೇಕಂತ ಹೋಗ್ತಾರೆ. ಬಟ್ ಗೋಪ್ರೋ ತಗೊಂಡ್ರೆ ಅವ್ರಿಗೆ ಇನ್ಸ್ಟಾ 360 ವ್ಯೂಸ್ ಸಿಗಲ್ಲ. ಅದೇ ನಮ್ ಟ್ರಾವೆಲರ್ಸ್ ಅವರು ಇನ್ಸ್ಟಾ 360 X3 X4 ಎಲ್ಲ ತಗೊಂಡು 4K ಆಕ್ಷನ್ ಕ್ಯಾಮ್ರಾ ಶೂಟ್ ಮಾಡಿರೋ ಮಜಾ ತಗೋಬೇಕಂದ್ರೆ ಅದು ಸಿಗಲ್ಲ. ಅದೆರಡು ಮಜಾ ಒಂದ್ರಲ್ಲೇ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಅದೇ ನಮ್ ಗನ್ನು ಅಂದ್ರೆ ಇನ್ಸ್ಟಾ 360 RS1 ಟ್ವಿನ್ ಎಡಿಷನ್. ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಮನ್ಸಲ್ಲಿ ತಗೋಬೇಕಂತ ಒಂದ್ ಆಸೆ ಇತ್ತು, ಹಂಗೆ ಜೇಬಲ್ ಕಷ್ಟಪಟ್ಟು ದುಡ್ದಿರೋ ಕಾಸಿತ್ತು. ಅದಕ್ಕೆ ಆ ಕಾಸು ಹಾಕ್ಬಿಟ್ಟು ಇವಾಗ ಫಸ್ಟ್ ರಿವ್ಯೂ, ಫಸ್ಟ್ ಪ್ರಾಡಕ್ಟ್, ಫಸ್ಟ್ ವಿಡಿಯೋ ಮಾಡ್ತಿರೋದು. ಸೊ ಬೇಗ ಪೇಜ್ ನ ಹೋಗಿ ಫಾಲೋ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇದೇ ತರ ರಿವ್ಯೂ ಪ್ರಾಡಕ್ಟ್ ಇಂದ ಬೇಜಾನ್ ಐಟಮ್ಸ್ ಗಳು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇವಾಗ ನಮ್ ಗನ್ನ ತಗೊಂಡಿದೀವಲ್ಲ, ಯಾಕೆ X3 ಗೋಪ್ರೋಗಿಂತ ಬೆಟರ್, ಇದ್ರಲ್ಲಿ ಏನೇನ್ ಇನ್ನ ಎಕ್ಸ್ಟ್ರಾ ಫೀಚರ್ಸ್ ಇದೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು 4K ಕ್ವಾಲಿಟಿ ಲೆನ್ಸು ಪ್ಲಸ್ ಒಂದು ಪುಟಾಣಿ ಕ್ಯೂಟ್ ಆಗಿರೋ ಡಿಸ್ಪ್ಲೇ ಸಿಗುತ್ತೆ. ಹಂಗೆ ಒಂದು 360 ಲೆನ್ಸ್ ಬೇಕಲ್ಲ, ಇದು ತುಂಬಾ ಸೆನ್ಸಿಟಿವ್. ಇದನ್ನ ಗಾರ್ಡ್ ಮಾಡಕ್ಕೆ ಒಂದು ಸಪ್ರೇಟ್ ಗಾಡೆ ಹಾಕ್ಸ್ಕೋಬೇಕು. ಮತ್ತೆ ಇದು ಹಂಗೆ ಆನ್ ಆಗಲ್ಲ, ಇದಕ್ಕೊಂದು ಸಪ್ರೇಟ್ ಬ್ಯಾಟ್ರಿ ಹಾಕ್ಬೇಕು. ಇದು ಹಾಕ್ತಿದ್ದಂಗೆ ಟುಪುಕ್ ಅಂತ ಆನ್ ಆಗೋಗುತ್ತೆ. ಹಂಗೆ ಬಾಕ್ಸ್ ಒಳಗಡೆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಕ್ಕೆ ಒಂದು ವೈರು, ಜೊತೆಗೆ ಆ ಇನ್ಸ್ಟಾ 360 ಲೆನ್ಸ್ ತುಂಬಾ ಸೆನ್ಸಿಟಿವ್ ಆಗಿರೋ ರೀಸನ್ ಇಂದ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇದನ್ನ ಸ್ಟಿಕ್ಕಿಗಾರು ಮೌಂಟ್ ಮಾಡಕ್ಕೆ, ಇಲ್ಲ ಹೆಲ್ಮೆಟ್ ಗಾರು ಮೌಂಟ್ ಮಾಡಕ್ಕೆ ಒಂದು ಮೌಂಟ್ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಡಕ್ಕೆ ಒಂದು ಕೇಸು. ಇದು ಅವ್ರು ಕೊಟ್ಟಿಲ್ಲ, ನಾವು ಸಪ್ರೇಟ್ ಆಗಿ ತಗೊಂಡಿರೋದು. ಈ ತರ ಗ್ಯಾಜೆಟ್ಸ್ ತಗೊಂಡ್ಮೇಲೆ ಇದೊಂಥರ ಐಫೋನ್ ಕ್ಯಾಟಗರಿಗೆ ಹೋಗುತ್ತೆ. ಇದನ್ನ ತಗೊಂಡ್ರೆ ಇದನ್ನ ಮೇಂಟೈನ್ ಮಾಡಕ್ಕೆ ಸಪ್ರೇಟ್ ಆಗಿ ಇನ್ನೂ ಇಷ್ಟು ಆಕ್ಸೆಸರೀಸ್ ತಗೋಬೇಕು. ಸೊ ಇವಾಗ ಇಷ್ಟು ಆಕ್ಸೆಸರೀಸ್ ಯಾವ್ದ್ಯಾವ್ದು ಅಂತ ನೋಡೋಣ ಬನ್ನಿ. ಇವಾಗ ಇಷ್ಟು ಆ ಗನ್ನ ಮೇಂಟೈನ್ ಮಾಡಕ್ಕಿರೋ ಆಕ್ಸೆಸರೀಸ್. ಫಸ್ಟ್ನೇದಾಗಿ ಆ ಮೌಂಟ್ ನ ಹಿಡ್ಕೊಳಕ್ಕೆ ಒಂದು ಕೇಸ್ ಕವರ್. ಹಂಗೆ ಆ 360 ಲೆನ್ಸ್ ಇದೆಯಲ್ಲ, ತುಂಬಾ ಸೆನ್ಸಿಟಿವ್, ಅದನ್ನ ಗಾರ್ಡ್ ಮಾಡಕ್ ಒಂದು ಗಾರ್ಡ್ ಬೇಕೇ ಬೇಕು. ಹಂಗೆ ನೀರಲ್ಲೆಲ್ಲ ಹೋದಾಗ ಒಂದು ವಾಟರ್ ಪ್ರೂಫ್ ಕೇಸ್ ಇದ್ರೆ ನಿನ್ನ ಒಳ್ಳೇದು. ಇದು 360ಗೆ ತಗೋಬೋದಿತ್ತು, ಬಟ್ 360ಗೆ ಏನಾದ್ರು ವಾಟರ್ ಪ್ರೂಫ್ ಕೇಸ್ ತಗೊಂಡ್ರೆ ಈ ಲೆನ್ಸ್ ನ ರಿಮೂವ್ ಮಾಡೋದು ಹಾಕೋದು ಮಾಡ್ಬೇಕಾಗಿರುತ್ತೆ. ಅದಕ್ಕೆ ನಾವು ಆಕ್ಷನ್ ಹೀರೋಸ್ ಅಲ್ವಾ, ಸೊ ಆಕ್ಷನ್ ಕ್ಯಾಮ್ರಾಗೆ ಹಾಕೋಣ ಅಂತ ಇದು ತಗೊಂಡಿರೋದು. ಬರೀ ಇಂಥದೇ. ಈ ಬ್ಯಾಟ್ರಿ ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ರೆ ಬರೀ 1 ಅವರ್ ಅಷ್ಟೇ, 1 ಅವರ್ 1.5 ಅವರ್ ಅಷ್ಟೇ ಯೂಸ್ ಆಗೋದು. ಅರ್ಥ ಆಯ್ತು ಅನ್ಸುತ್ತೆ. ಆ ಕಾರಣದಿಂದ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ, ಅದನ್ನ ಚಾರ್ಜ್ ಮಾಡಕ್ ಒಂದು ಅಡಾಪ್ಟರ್. ಹಿಂಗೆರೆಗೆ ಹಿಂಗ್ ಸಿಕ್ಸ್ಕೊಂಡು ಹಿಂಗ್ ಹಾಕೊಂಡೋಗಿ ರಾಫ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಸೊ ಇದನ್ನು ಬೈ ಮಾಡಿ. ಸೊ ಇದನ್ನು ಬೈ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬಟ್ ಮೇನ್ ಇವಾಗ ಮೇನ್ ಆಗಿ ಏನಂದ್ರೆ ನಮ್ಮ ಬುಲೆಟ್ ರಾಡ್. ಇದರಲ್ಲಿ ನಾವು ಹಿಂಗ್ ಹಿಡ್ಕೊಂಡು ಹೋಗ್ಬೋದು, ಹಿಂಗ್ ಶಾರ್ಟ್ಸ್ ತಿರ್ಸ್ಬೋದು. ಆ ಶಾರ್ಟ್ಸ್ ಎಲ್ಲ ಹೆಂಗೆ ಅಂತ ಹಾಕ್ತೀನಿ ನೆಕ್ಸ್ಟ್. 2 ಮೀಟರ್ ಉದ್ದದ ರಾಡ್. ಈ ರಾಡ್ ಎಷ್ಟು ಉದ್ದ ಇದೆ ಅಂದ್ರೆ ನೀವು ಇದರಲ್ಲಿ ಫೇಕ್ ಡ್ರೋನ್ ಶಾಟ್ಸ್ ಮಾಡ್ಬೋದು. ಹೆಂಗೆ ಅಂತ ನೆಕ್ಸ್ಟ್ ಹೇಳಿ. ಇದೆಲ್ಲ ಬಿಟ್ಟು ನಿಮ್ಮ ಹತ್ರ ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ಇನ್ನೂ ಒಂದು 3-4 ಆಕ್ಸೆಸರೀಸ್ ಬರುತ್ತೆ, ಅದನ್ನ ನೀವು ತಗೋಬಹುದು. ಅದೆಲ್ಲ ಯಾವ್ದು ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ಹೋಗಿ ಚೆಕ್ಔಟ್ ಮಾಡಿ. ಇವಾಗ ನಾವು 360 ಲೆನ್ಸ್ನ ಈ ಡಿಸ್ಪ್ಲೇಗೆ ಅಟ್ಯಾಚ್ ಮಾಡಿ ಒಂದು ಮೌಂಟ್ ಮಾಡಿ ಇವಾಗ ಯೂಸ್ ಮಾಡ್ತಿರೋದು. ಈ ಜಾಗ ನೋಡ್ತೀರಲ್ಲ ನೀವು, ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋದು. ಯೂಶಲಿ ನಾನು ರೆಕಮೆಂಡ್ ಮಾಡೋದು ಎಲ್ಲರಿಗೂ 256 GB ತಗೊಳ್ಳಿ ಅಂತ. ಮತ್ತು ಈ ಪಿನ್ ಇದೆಯಲ್ಲ, ಇದು ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡ್ಕೋಬೇಕಂದಾಗ ಫೈಲ್ಸ್ ಅವಾಗ ಯೂಸ್ ಆಗುತ್ತೆ. ಇವಾಗ ಆನ್ ಮಾಡೋಣ. ಟೇಕ್ ಟೌ ಟಾ ಬರುತ್ತೆ. ಇದು ಪುಟಾಣಿ ಡಿಸ್ಪ್ಲೇ. ಇದು X3 X4 ಎಲ್ಲ ನೀವು ತಗೊಂಡ್ರೆ ಇವಾಗ ಒಂದು ದೊಡ್ಡ ಡಿಸ್ಪ್ಲೇನೇ ಬರುತ್ತೆ. ಇವಾಗ ಸದ್ಯಕ್ಕೆ ಈ ಡಿಸ್ಪ್ಲೇ ಸಾಕು ನಮಗೆ, ಇದೇನು ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಕೋಬಹುದು. ಇದನ್ನ ನೀವು ಲಾಕು ಮಾಡ್ಬೋದು. ಸ್ಕ್ರೀನ್ ಟರ್ನ್ ಆಫ್ ಆಗೋದು, ರೊಟೇಟ್ ಆಗೋದೆಲ್ಲ ಇಲ್ಲಿ ಆರಾಮಾಗಿ ನಾವು ನೋಡ್ಕೋಬಹುದು. ಇಲ್ಲಿ ವಾಯ್ಸ್ ಕಂಟ್ರೋಲ್, ನಾವೇನಾದ್ರು ಮಾತಾಡ್ಬೇಕಾದ್ರೆ ಈ ಮೈಕ್ ಇಂದು ವಾಯ್ಸ್ ಹೆಂಗ್ ಬರುತ್ತೆ ಮತ್ತೊಂದೆಲ್ಲ ಇಲ್ಲಿ ನೋಡ್ಕೋಬಹುದು. ಹಂಗೆ ಸೆಟ್ಟಿಂಗ್ಸ್ಗೆ ಹೋದಾಗ ಬ್ಲೂಟೂತ್ ಸೆಟ್ಟಿಂಗ್ಸ್, ವೈಫೈ ಸೆಟ್ಟಿಂಗ್ಸ್ ಎಲ್ಲ ಮತ್ತೊಂದೆಲ್ಲ ಆನ್ ಮಾಡ್ಕೋಬಹುದು. ಕೆಲವೊಬ್ರು ಇದರಿಂದ ಫೋನ್ ಕನೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ವೈಫೈ ಸೆಟ್ಟಿಂಗ್ಸ್ನ ಯಾವಾಗಲೂ ಆನಲ್ಲಿದ್ರೆ ಅಷ್ಟೇ
ಫೋನ್ ಅಲ್ಲೂ ಆಪ್ ವರ್ಕ್ ಆಗೋದು. ಈ 360 ಲೆನ್ಸ್ ಅಲ್ಲಿ ಅಪ್ ಟು 5.7K ರೆಸೊಲ್ಯೂಷನ್ ತನಕ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಹಂಗೆ ನೀವು ಫೋಟೋ ತಗೋತೀನಿ ಅಂದ್ರೂ 48 ಮೆಗಾ ಪಿಕ್ಸೆಲ್ ತನಕ ಆರಾಮ್ ರೆಸೊಲ್ಯೂಷನ್ ನಿಮ್ಗೆ ಸಿಗುತ್ತೆ. ಹಂಗೆ ಇದರಲ್ಲಿ ವೈಡ್ ಆಂಗಲ್ ಶೂಟ್, ಬುಲೆಟ್ ಟೈಮ್ ಲ್ಯಾಪ್ಸ್, ಹೈಪರ್ ಲ್ಯಾಪ್ಸ್ ಅಂತ ತುಂಬಾ ಆಪ್ಷನ್ ಬೇರೆ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಸ್ಲೋ ಮೋಷನ್, ಟೈನಿ ಪ್ಲಾನೆಟ್ ಅಂದ್ರೆ ಕಂಪ್ಲೀಟ್ 360 ವ್ಯೂ. ಹಂಗೆ ಇನ್ನೂ ತುಂಬಾ ರೆಸೊಲ್ಯೂಷನ್ ಅಲ್ಲಿ ಶೂಟ್ ಮಾಡಬಹುದು. ಬಟ್ ಇದರಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಈ ಬ್ಯಾಟ್ರಿ ಇಲ್ಲಂಗೆ ಇದು ಆನ್ ಆಗಲ್ಲ. ಬಟ್ ನಮ್ಗೆ ಇದು GoPro ಮತ್ತೆ X4 X3 ಫೀಲ್ ಒಂದ್ರಲ್ಲೇ ಕೊಡ್ತಿದೆ ಅಂದ್ರೆ ಬ್ಯಾಟ್ರಿ ಮ್ಯಾಟರ್ ಆಗುತ್ತಾ? ಆಗಲ್ಲ. ಅದಕ್ಕೆ ನೀವು X3 X4 GoPro ಬೈ ಮಾಡಕ್ಕಿಂತ ಇದನ್ನ ಆರಾಮಾಗಿ ಬೈ ಮಾಡಬಹುದು. ಈ ನಮ್ ಗನ್ ಅಲ್ಲಿ ಇವಾಗ ಯಾವ ತರ ವಿಡಿಯೋಗಳು ತಗೋಬಹುದು, ಏನೇನೆಲ್ಲ ಶಾರ್ಟ್ಸ್ ತಗೋಬಹುದು ಅಂತ ನೆಕ್ಸ್ಟ್ ಆಗ್ತೀನಿ, ಅದನ್ನ ನೋಡ್ಕೊ ಬನ್ನಿ. ಹಂಗೆ ಈ ತರ ಶಾರ್ಟ್ಸ್ ಎಲ್ಲ ಹೆಂಗ್ ತೆಗ್ದೆ ಅಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಈ ಎಲ್ಲ Insta360 ಪ್ರಾಡಕ್ಟ್ಸ್ ವಿತ್ ಆಕ್ಸೆಸರೀಸ್ ಪ್ರತಿ ಒಂದು ವಿತ್ ವ್ಯಾರಂಟಿ ನಿಮ್ಗೆ ಆಫ್ಲೈನ್ ಸ್ಟೋರ್ ಅಲ್ಲೇ ಕೊಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರ ಹತ್ರ ಆನ್ಲೈನ್ ಪ್ರೈಸ್ ಗಿಂತ ಕಮ್ಮಿಗೆ ಇವ್ರ ಸ್ಟೋರ್ ಅಲ್ಲಿ ಸಿಗ್ತಿದೆ. ಅದ್ರ ಮೇಲೆ ನಿಮ್ ಪ್ರಾಡಕ್ಟ್ಸ್ ಏನೇ ಆದ್ರೂ ವಿತ್ ವ್ಯಾರಂಟಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಅವರೇ ನಮ್ಮ G2 ಪ್ರಾಡಕ್ಟ್ಸ್ ಅವರು. ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಂತರ ತುಂಬಾ ಜನಕ್ಕೆ Insta360 ಪ್ರಾಡಕ್ಟ್ ಅದು ಆಕ್ಸೆಸರೀಸ್ ಜೊತೆಗೆ ಅದು ಆಫ್ಲೈನ್ ಸ್ಟೋರ್ ಅಲ್ಲೇ ಹೋಗಿ ತಗೋಬೇಕಂತ ಆಸೆ ಇರುತ್ತೆ. ಆನ್ಲೈನ್ ಪ್ರಾಡಕ್ಟ್ಸ್ ಗಿಂತ ಆಫ್ಲೈನ್ ಪ್ರಾಡಕ್ಟ್ಸ್ ಅದು ಕಮ್ಮಿ ಪ್ರೈಸ್ ಸಿಕ್ಕರೆ ಬಿಡಲ್ಲ ತಾನೆ. ಅದಕ್ಕೆ ಪ್ರಾಡಕ್ಟ್ಸ್ ಎಲ್ಲ ನಾನು ಎಲ್ಲಿ ತಗೊಂಡೆ ನಿಮ್ಗೂ ಯೂಸ್ ಆಗ್ಲಿ ಅಂತ ತಿಳಿಸ್ಕೊಡ್ತಿರೋದು. ನೀವು ಆಫ್ಲೈನ್ ಸ್ಟೋರ್ಗೆ ಹೋಗ್ಬಿಟ್ಟು ಎಲ್ಲ ಬೈ ಮಾಡ್ತೀರಾ ಅಂದ್ರೆ ಇವ್ರ ನಂಬರು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಹಂಗೆ ಗೈಸ್, ನಿಮ್ ಸಪೋರ್ಟ್ ಅನ್ನೋದು ತುಂಬಾ ಬೇಕು, ಯಾಕಂದ್ರೆ ಇದು ಟೆಕ್ ಕಲ್ಕಿಯ ಹೊಸ ಅಧ್ಯಾಯ. ಅರ್ಥ ಆಯ್ತಾ?